ಹೆಲೋ ಗಾಯ್ಸ್, ವೆಲ್ಕಮ್ ಟು ಬಸೂರ್ ಮಲ್ಟಿವರ್ಸ್. ಇವತ್ತು ನಾವು ಒಂದು ಗೇಮ್ ಆಡ್ತಿದ್ವಿ, ಅದು FS14 ಅಂತ, ಫಾರ್ಮಿಂಗ್ ಸಿಮ್ಯುಲೇಟರ್ 14 ಅಂತ ಅದ್ರ ಹೆಸರು. ಇದರಲ್ಲಿ ನಾವು ಈ ಫಾರ್ಮಿಂಗ್ ಮಾಡಬೇಕು. ನಮ್ಮ ಹತ್ತೊಂದು ಹಾರ್ವೆಸ್ಟರ್ ಇದೆ, ಕಂಬೈನ್ ಹಾರ್ವೆಸ್ಟರ್. ಅದರಿಂದ ಎಲ್ಲ ಭತ್ತನೆಲ್ಲ ಹಾರ್ವೆಸ್ಟ್ ಮಾಡ್ತಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಹಾರ್ವೆಸ್ಟ್ ಆಗ್ತಿದೆ. 12% ಹಾರ್ವೆಸ್ಟ್ ಆಗಿದೆ ಭತ್ತ ಎಲ್ಲ. ನಾನು ಫುಲ್ ಹಾರ್ವೆಸ್ಟ್ ಮಾಡಿ, ಇದು ಎಷ್ಟು ನಿಧಾನಕ್ಕೆ ಹೋಗ್ತಿದೆ ನೋಡಿ. ಬರೀ 10% ಸ್ಪೀಡಲ್ಲಿ ಹೋಗ್ತಿದೆ. 22% ಆಯಿತು. ನಾವೀಗ ಅದನ್ನ ಡ್ರೈವ್ ಮಾಡ್ತಾ ಇದ್ದೀವಿ. 28%, 30% ಆಗಿದೆ. ಇವಾಗ ಟ್ಯಾಕ್ಟ್ರಿ ನೋಡಿ, ಟ್ಯಾಕ್ಟ್ರಿ ಕೂಡ ಇದೆ ನಮ್ಮ ಹತ್ರ ಒಂದು. ಈ ಗದ್ದೆ, ಆಮೇಲೆ ಅಲ್ಲೊಂದು ಗದ್ದೆ ಇದೆ, ಇದು ನಮ್ಮದೇ ಗದ್ದೆ. ಈ ಗದ್ದೆ ಕೂಡ ನಮ್ಮದೇ. ಈ ಗದ್ದೆಯಲ್ಲಿ ಏನು ಮಾಡೋಣ ಇವಾಗ? ಇಲ್ಲೊಂದು ಮಿಷಿನ್ ಇರುತ್ತೆ, ಅದು ಬೀಜ ಹಾಕೋದಕ್ಕೆ. ಆ ಬೀಜ ಹಾಕುವ ಮಿಷಿನಲ್ಲಿ ಹೋಗೋಣ. ಇದೇ ಆ ಬೀಜ ಹಾಕೋ ಮಿಷಿನು, ರೆಡ್ ಕಲರ್ ಕಾಣುತ್ತಲ್ಲ. ಇವಾಗ ಅಲ್ಲಿ ಹೋಗ್ಬಿಟ್ಟು ಏನು ಹಾಕೋಣ? ಇಲ್ಲಿ ಬಂದಾಯ್ತು ಜಾಗಕ್ಕೆ. ಇವಾಗ ನಾವೇ ಹೊಡೆಯೋಣ. ಏನು ಹಾಕೋಣ ಇವಾಗ? ನನ್ನ ಪ್ರಕಾರ ಹೂವು ಹಾಕಿದರೆ ಚೆನ್ನಾಗಿರುತ್ತೆ. ನೋಡಿ ಇದು ಹೆಂಗೆ ಮೇಲೆ ಕೆಳಗೆ ಆಗ್ತಿದೆ. ಇದನ್ನ ಒತ್ತಿದ್ರೆ ಮೇಲೆ ಕೆಳಗೆ ಆಗುತ್ತೆ. ಐ ಥಿಂಕ್ ಆ್ಯಕ್ಟಿವೇಟ್ ಆಗುತ್ತೆ ಅನಿಸುತ್ತೆ ಇದನ್ನ ಒತ್ತಿದ್ರೆ. ಇದು ಡ್ರೈವಿಂಗ್ ಕೊಟ್ಟಿದ್ದೀವಿ. ಇವಾಗ ಭತ್ತನ ಡ್ರೈವಿಂಗ್ ಕೊಟ್ಟಿದ್ದೀವಿ, ಅಂದರೆ ಅದು ಡ್ರೈವರ್ ಬಂದು ಎಲ್ಲ ಹಾಕ್ಬಿಡ್ತಾನೆ. ಅದು ನಮ್ಮ ಕೈಲಾಗಲ್ಲ, ಸ್ವಲ್ಪ ಕಷ್ಟದ ಕೆಲಸ. ಅದಕ್ಕೆ ಡ್ರೈವಿಂಗ್ ಕೊಟ್ಟಿದ್ದೀವಿ. ಅದು ಡ್ರೈವರ್ ಎಲ್ಲ ಹಾಕ್ಬಿಡ್ತಾನೆ ಅದನ್ನೆಲ್ಲ ಭತ್ತನ. ಇವಾಗ ನಾವಿಲ್ಲಿ ಭತ್ತ ಕಟ್ ಮಾಡೋಣ, ನೋಡೋಣ. ಭತ್ತ ಕಟ್ ಮಾಡ್ತಾ ಇದ್ದೀವಿ. ಫುಲ್ ಕಟ್ ಆದ್ಮೇಲೆ ನಿಮ್ಮ ಜೊತೆ ಸಿಗ್ತೀವಿ. ಇವಾಗ ನೋಡಿ 95% ಭತ್ತ ತುಂಬಿದೆ ಕಂಬೈನಲ್ಲಿ. ಎಲ್ಲಿ ಹಾಕಬೇಕಂತ ಗೊತ್ತಿಲ್ಲ. ಕಂಬೈನ್ ಫುಲ್ ಪುಟ್ಟೆ ಟ್ರೈಲರ್ ಟು ನೆಕ್ಸ್ಟ್ ಹಾರ್ವೆಸ್ಟ್. ಟ್ರೈಲರ್ಲ್ಲಿ ಹಾಕಬೇಕಂತೆ. ಟ್ರೈಲರ್ ಎಲ್ಲಿದೆ ಇವಾಗ? ಇಲ್ಲೇ ಟ್ರೈಲರ್ ನಾನು ನೋಡಿದ್ದೆ. ಇಲ್ಲಿ ಅಲ್ಲಿದೆ ನೋಡಿ ಟ್ರೈಲರು. ಆ ಟ್ರೈಲರ್ಗೆ ಹೋಗಿ ಹಾಕ್ಬೇಕನ್ಸುತ್ತೆ. ಆ ಟ್ರೈಲರ್ ಹತ್ರ ಹೋಗ್ತಿದ್ದೀವಿ ಇವಾಗ. ಹೋಗ್ಬಿಟ್ಟು ಎಲ್ಲ ಖಾಲಿ ಮಾಡಿದ್ದೀವಿ. ಯೂಸ್ ಟ್ರೈಲರ್ ಇದರ್ ಸೆಲ್ಲಿಂಗ್ ಪಾಯಿಂಟ್ ಆಫ್ ಸ್ಟೋರೇಜ್ ಸಿಲೋಸ್. ಸೆಲ್ ಆದರೂ ಮಾಡಬೇಕಂತೆ, ಇಲ್ಲ ಅಂದರೆ ಸ್ಟೋರೇಜಲ್ಲಿ ಹಾಕಬೇಕಂತೆ. ನಾವು ಸೆಲ್ಲು ಮಾಡಲ್ಲ, ಸ್ಟೋರೇಜಲ್ಲಿ ಹಾಕಲ್ಲ. ಇಲ್ಲೊಂದು ಸೆಲ್ಲಿಂಗ್ ಪಾಯಿಂಟ್ ಇದೆ, ಅಲ್ಲಿ ಸೆಲ್ ಮಾಡಬೇಕಂತೆ. ಇದು ಹಾರ್ಬರ್ ಸೆಲ್ಲಿಂಗ್ ಪಾಯಿಂಟ್ ಅಂತ. ಇಲ್ಲಿ ರೇಟು 2017 ರೂಪೀಸ್ ಇದೆ. ಇಲ್ಲಿ ಸೇಲ್ ಮಾಡೋಣ. 9 ಮಿನಿಟ್ಸಲ್ಲಿ ಫುಲ್ ಗದ್ದೆ ಎಲ್ಲ ಫಿನಿಶ್ ಆಗುತ್ತೆ. ಅಷ್ಟು ಫಿನಿಶ್ ಮಾಡಿಬಿಟ್ಟೆ ಸೇಲ್ ಮಾಡೋಣ ಅಂತ ಪ್ಲ್ಯಾನ್. ಇವಾಗ ಫುಲ್ ಫಿನಿಶ್ ಮಾಡಿಬಿಟ್ಟೆ ನೆಕ್ಸ್ಟ್ ಸಿಗೋಣ ನಿಮ್ಮ ಜೊತೆ. ಇವಾಗ ಇದ್ರಲ್ಲಿ ಫುಲ್ ಮುಗಿದಿದೆ. ಈಗ ಒಂದು ಸತಿ ಟ್ರೈಲರ್ಗೆ ಹಾಕಿ ಬಂದಾಯಿತು ಭತ್ತನೆಲ್ಲ. ಇದು 3ನೇ ಸತಿ ಟ್ರೈಲರ್ ಹಾಕ್ತಿದ್ದೀವಿ. 3ನೇ ಸತಿ ಟ್ರೈಲರ್ ಹಾಕ್ತಿರೋದು. ಇವಾಗ 40% ಆಗಿದೆ ಅಷ್ಟೇ. 6 ಮಿನಿಟ್ಸ್ ಇದೆ, ಆರಾಮಾಗಿ ಹಾಕ್ಬರ್ಬೋದು. ಇಲ್ಲಿ ಗಾಡಿಯೆಲ್ಲ ಸಿಕ್ಕಾಕೊಂಡ್ಬಿಡುತ್ತೆ, ಮತ್ತೆ ತಿರುಗಿಸ್ಕೊಂಡು ಬರಬೇಕು. ಇದ್ರಲ್ಲಿ ಹಿಂದೆ ವೀಲ್ ತಿರುಗುತ್ತೆ, ಟರ್ನ್ ಮಾಡೋದು ಹಿಂದೆ ವೀಲ್ ಟರ್ನ್ ಮಾಡಿದ್ರೆ ಮುಂದೆ ಟರ್ನ್ ಆಗುತ್ತೆ. ಇದು ಫುಲ್ ಆಯಿತು. ಇವಾಗ ಇದನ್ನು ಬಿಟ್ಟು ಬರೋಣ ಎಲ್ಲರೂ. ಇಲ್ಲೇ ನಿಲ್ಲಿಸಿ ಡಿಸ್ಟರ್ಬೆನ್ಸ್ ಆಗೋಲ್ಲ. ಇವಾಗ ಇಲ್ಲಿ ಡ್ರೈವರ್ ಭತ್ತ ಇದನ್ನ ಬೀಜ ಹಾಕ್ತಿದ್ದಾನೆ. ಇದು ಲಾಸ್ಟ್ ಲೈನ್ ನಾವೇ ಕಂಪ್ಲೀಟ್ ಮಾಡ್ಕೊಂಬಿಡೋಣ. ಇವಾಗ ಅಲ್ಲಿ ಬೀಚ್ ಆಗೋದು ಕಂಪ್ಲೀಟ್ ಆಗಿದೆ. ಅದಕ್ಕೆ ಇನ್ನೊಂದು ಪಾರ್ಕ್ ಮಾಡೋಣ. ಇವಾಗ ಈ ಜಾಗದಲ್ಲೇ ಪಾರ್ಕ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಸ್ವಲ್ಪ ಅಸ್ಥೆಟಿಕ್ಕಾಗಿ ಚೆನ್ನಾಗಿರುತ್ತೆ ನೋಡೋಕ್ಕೆ. ಇವಾಗ ಈ ಗಾಡಿನ ಬಿಟ್ಬಿಟ್ಟು ನಾವು ಟ್ರೈಲರ್ ತೊಗೊಂಡು ಇವಾಗ ಅದನ್ನೆಲ್ಲ ಹಾಕಿ ಬರೋಕ್ಕೆ ಹೋಗೋಣ ಹಾರ್ಬರಿಗೆ. ಹಾರ್ಬರಲ್ಲಿ ಹಾಕಕ್ಕೆ ಹೋಗ್ಬೇಕು. ಇವಾಗ ರೂಟೆಲ್ಲ ಅಲ್ಲೇ ಇದೆ. ಇವಾಗ ಹಾರ್ಬರ್ ಬಂದೆಲ್ಲ ಇಲ್ಲೇ ಸೆಲ್ ಮಾಡಬೇಕು ಅನಿಸುತ್ತೆ. ಸೆಲ್ ಮಾಡಿಬಿಟ್ಟು ಇವಾಗ ಎಷ್ಟು ದುಡ್ಡು ಬರುತ್ತೆ? 34,000 ಆಗಿದೆ. 34,000 ಏನೂ ಬರಲ್ಲ. ಇನ್ನೂ ದುಡ್ಡು ಮಾಡಬೇಕು ಅನಿಸುತ್ತೆ. ಮತ್ತೆ ಗದ್ದೆಗೆ ಹೋಗ್ಬೇಕು ಇವಾಗ. ಇವಾಗ ಗದ್ದೆಲಿದ್ದೀವಿ. ಗದ್ದೆಲಿ ಟ್ರೈಲರ್ನ ಸ್ವಲ್ಪ ಸೈಡಲ್ಲಿ ನಿಲ್ಲಿಸ್ಬಿಡೋಣ. ಈ ಸೈಡಲ್ಲಿ ನಿಲ್ಲಿಸಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಇಲ್ಲೇ ಬಿಟ್ಬಿಟ್ಟು ಟ್ರೈಲರ್ನ ಇವಾಗ ನಾವು ಇದನ್ನೆಲ್ಲ ಕಟ್ ಮಾಡೋ ಮಿಷಿನ್ ತೊಗೋಬೇಕು. ಕಲ್ಟಿವೇಟ್ರ್ ಅನಿಸುತ್ತೆ ಅದ್ರ ಹೆಸರು. ಕಲ್ಟಿವೇಟ್ರ್ ಅಟ್ಯಾಚ್ ಮಾಡ್ಕೊಂಬಿಟ್ಟು ಇದನ್ನೆಲ್ಲ ಕಟ್ ಮಾಡ್ಬೇಕು ಇವಾಗ. ಕಟ್ ಮಾಡೋ ಟೈಮ್ ಲ್ಯಾಬ್ಸ್ ತೋರಿಸ್ತೀನಿ. ಟೈಮ್ ಲ್ಯಾಬ್ಸ್ ನೋಡಿ ಎಲ್ಲರೂ.
ಇವಾಗ ಸ್ವಲ್ಪ ಮಾರ್ಕೆಟ್ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಂತ ಬಂದಿನಿ. ಎಲ್ಲ ಟ್ರ್ಯಾಕ್ಟರ್ಸ್ ಇದೆ. ಲ್ಯಾಂಬೋರ್ಗಿನಿ ಕೂಡ ಟ್ರ್ಯಾಕ್ಟರ್ ಇದೆ 98,000. ನೆಕ್ಸ್ಟ್ ಇದೆ ತಗೊಳಕ್ ಗೋಲು ಲ್ಯಾಂಬೋರ್ಗಿನಿದು. ಇದ್ಯಾವುದೋ ಚೆನ್ನಾಗಿದೆ. ಇವೆಲ್ಲ ಟ್ರ್ಯಾಕ್ಟರ್ಸ್ ಎಲ್ಲ ಸ್ಪೀಡ್ ಕೂಡ ಚೆನ್ನಾಗಿದೆ. ಎಲ್ಲ ಇದರಲ್ಲಿ ಓಪನ್ ಆಗಿದೆ. ಆಮೇಲೆ ಇದೆಲ್ಲ ಹಾರ್ವೆಸ್ಟರ್ಸು. ಈ ಟ್ರ್ಯಾಕ್ಟರ್ ಎಲ್ಲ ಓಪನ್ ಇಲ್ಲ. ಫೋನಲ್ಲಿ ನೀವು ಚೆಕ್ ಮಾಡಿದರೆ PC ಮಾತ್ರ ಓಪನ್ ಇದೆ. ಫೋನೆಲ್ಲ ಲಾಕ್ ಆಗಿರುತ್ತೆ. ಇಲ್ಲಿ ಮಾತ್ರ ಓಪನ್ ಇದೆ. 320,000. ಇದನ್ನ ತೊಗೊಳಕ್ಕೆ ನಮ್ಮ ಗೋಲು. ಇದನ್ನೇ ತೊಗೋಬೇಕು. ಇದು ಚೆನ್ನಾಗಿರೋ ಟ್ರ್ಯಾಕ್ಟ್ರಿ. ಇದಕ್ಕಿಂತ ಚೆನ್ನಾಗಿ ಟ್ರ್ಯಾಕ್ಟರ್ ಸಿಗಲ್ಲ ಅನ್ಸುತ್ತೆ. ಇದು ಹಾರ್ವೆಸ್ಟರ್ಸು. ಇದು ತೊಗೋಬೇಕು. ಇದು ತೊಗೊಂಡ್ರೆ ಚೆನ್ನಾಗಿರುತ್ತೆ. 380. ಆಮೇಲೆ ಇದೆಲ್ಲ ಹೆಡರ್ಸ್ ಅದಕ್ಕೆ. ಇವೆಲ್ಲ ಕಲ್ಟಿವೇಟರ್ಸ್. ಇದರಿಂದ ಕಟ್ ಮಾಡೋದು. ಇನ್ನು ತೊಗೋಬೇಕು ಕಲ್ಟಿವೇಟರು. ಇದಿರೋದು ನಮ್ಮ ಹತ್ರ. ಇದನ್ನ ಸೆಲ್ ಮಾಡಿ ಇದನ್ನ ತಗೋಬೇಕು. ಆಮೇಲೆ ಸೆಲ್ ಮಾಡಿ ತೊಗೋಬೇಕು. ಇದು ಸೋಯಿಂಗ್ ಮಿಷಿನ್. ಇದೆಲ್ಲ ದೊಡ್ಡ ಸೋಯಿಂಗ್ ಮಿಷಿನ್. ಇವೆಲ್ಲ ದೊಡ್ಡ ಸೋಯಿಂಗ್ ಮಿಷಿನ್ ಕೂಡ ತೊಗೋಬೇಕು. ಮತ್ತೆ ಮುಂದೆ ಏನಿದೆ ಫರ್ಟಿಲೈಸರ್ ಸ್ಪ್ರೆಡರ್. ಅಷ್ಟೊಂದು ಅವಶ್ಯಕತೆ ಇಲ್ಲ, ತೊಗೋಬೇಕು. ಇದೆಲ್ಲ ಫರ್ಟಿಲೈಸರ್ ಸ್ಪ್ರೆಡರ್ಸು. ಟ್ರೈವರ್ ಕೂಡ ಫರ್ಟಿಲೈಸರ್ ಸ್ಪ್ರೆಡ್ ಮಾಡಬೇಕು. ಇದು ಹುಲ್ಲನ್ನು ಕಟ್ ಮಾಡೋಕ್ಕೆ, ಗ್ರೀನ್ ಗ್ರಾಸ್ನ ಕಟ್ ಮಾಡೋದಿದೆಯಲ್ಲ. ಆಮೇಲೆ ಇದು ಅದನ್ನು ಸ್ವಲ್ಪ ಲೂಸ್ ಮಾಡೋದು. ಆಮೇಲೆ ನೆಕ್ಸ್ಟು ಇದು ಟ್ರೈಲರ್ಸು. ಇದು ಟ್ಯಾಕ್ಟ್ರೀಸ್. ಇಲ್ಲಿ ಟ್ರಕ್ಸ್ ಎಲ್ಲ ಇದೆ. ಟ್ರಕ್ ಇದೆ. ಈ ಟ್ರಕ್ ತೊಗೊಳಕ್ಕೆ ಚೆನ್ನಾಗಿದೆ. ಸ್ವಲ್ಪ ಕೆಲಸ ಮಾಡೋಣ. ಇದಕ್ಕೆ ಬೀಜನ ಫಿಲ್ ಮಾಡಬೇಕು. ಸೀಡ್ಸ್ ಇರೋ ಜಾಗಕ್ಕೆ ಹೋಗ್ತಿದ್ದೀವಿ. ಇಲ್ಲಿ ಸೀಡ್ಸ್ ಸಿಗುತ್ತೆ. ಸೀಡ್ಸ್ ಎಷ್ಟು ಜೋರಾಗಿ ದುಡ್ಡೆಲ್ಲ ಹೋಗ್ತಿದೆ. ಎಷ್ಟು 100% ಇದು ಸೀಡ್ಸ್ ಪ್ಲಸ್ 100% ಆಗಿದೆ. ಇವಾಗ ಇದನ್ನ ಮತ್ತೆ ಗದ್ದೆ ಹತ್ರ ತೊಗೊಂಡು ಹೋಗ್ಬೇಕು. ಇವಾಗ ಗದ್ದೆ ಹತ್ರ ತೊಗೊಂಡು ಹೋಗ್ಬೇಕು. ಇವಾಗ ಇದನ್ನ ಗದ್ದೆ ಹತ್ರ ತೊಗೊಂಡಿದ್ದೀವಿ. ಗದ್ದೆಯಲ್ಲಿಂದ ಇವಾಗ ಡ್ರೈವಿಂಗ್ ಹಚ್ಬೇಕಿದ್ದು. ನಂಗೆ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ. ಅದು ಅಡ್ಡ ಬುಡ್ಡ ಹೋಗ್ತಾ ಇರುತ್ತೆ. ಡ್ರೈವಿಂಗ್ ಹಚ್ಚಿದ್ದೀವಿ. ಇದನ್ನ ಹೂವಲ್ಲಿ ಹಾಕಿರ್ತೀವಿ ಅಂದರೆ ನಮ್ಮ ಹತ್ರ ಆ ಕಾರ್ನ್ಸ್ನ ಹಾರ್ವೆಸ್ಟ್ ಮಾಡೋಕ್ಕೆ ಆ ಮಿಷಿನ್ ಇಲ್ಲ. ಅದಕ್ಕೆ ಹೂವಲ್ಲಿ ಬೇಕು. ಹೂವನ್ನ ನಮ್ಮಲ್ಲಿರೋ ಹಾರ್ವೆಸ್ಟರ್ ಕಂಬೈನ್ ಹಾರ್ವೆಸ್ಟ್ ಮಾಡ್ಬೋದು. ಆದರೆ ಕಾರ್ನ್ ಹಾರ್ವೆಸ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ದೊಡ್ಡ ಹಾರ್ವೆಸ್ಟರ್ ತೊಗೋಬೇಕು. ಅದಕ್ಕೆ ಇದನ್ನ ಇವಾಗ ಡ್ರೈವಿಂಗಲ್ಲಿ ಇಟ್ಬಿಟ್ಟು ಟೈಮ್ ಲ್ಯಾಪ್ಸ್ ನೋಡಿ. ಇಲ್ಲಿ ನಮಗೆ ಒಂದು ಅಚೀವ್ಮೆಂಟ್ ಸಿಕ್ಕಿದೆ. ಯು ಹಾಂಗ್ ಮೋರ್ ದೆನ್ 100 ಟೈಮ್ಸ್ ಅಂತ. ದುಡ್ಡು ಕೂಡ ಜಾಸ್ತಿ 10,000 ಸಿಗುತ್ತೆ ಅನ್ಸುತ್ತೆ ಇದರಿಂದ, ಈ ಅಚೀವ್ಮೆಂಟಿಂದ. ಇಲ್ಲಿ ನಮಗೊಂದು ಟಾಸ್ಕ್ ಸಿಕ್ಕಿದೆ. ಏನು ಟಾಸ್ಕ್ ಅಂತ ನೋಡೋಣ. ಎಮ್ಯುಲಸ್ ರನ್ ಔಟ್ ಆಫ್ ಕಾರ್ಟ್ ಫುಲ್ ಆಫ್ ಮೆಲನ್ಸ್. ಕಲ್ಲಂಗಡಿ ಹಣ್ಣೆಲ್ಲ ಬಿದ್ದಿದೆ ಅಂತ ತೊಗೊಂಬರ್ಬೇಕಂತೆ. ವಿಲೇಜರ್ಸ್ಗೆ ಹೆಲ್ಪ್ ಮಾಡೋಣ. ಪ್ಲೇಸಲ್ಲಿ ಹೋಗ್ಬೇಕು ಇವಾಗ ಅವ್ರು ತೋರಿಸಿರೋ ಪ್ಲೇಸಲ್ಲಿ. ಇಲ್ಲಿ ನಮಗೆ ಆ ವಾಟರ್ ಮೆಲನ್ ಸಿಕ್ಕಿದೆ. ಇದನ್ನ ತೊಗೊಂಡ್ಬಿಟ್ಟು ಇವಾಗ ಎಷ್ಟು 20,000 ಕೊಡ್ತಾರೆ ಇದಕ್ಕೆ. ಆ ಟಾಸ್ಕ್ಸ್ ಎಲ್ಲ 20,000 ಕೊಡ್ತಾರೆ. ಟಾಸ್ಕ್ ಕಂಪ್ಲೀಟ್ ಮಾಡಿದರೆ. ಟಾಸ್ಕ್ ಕಂಪ್ಲೀಟ್ ಮಾಡಿ 20,000 ಸಿಕ್ತು. ಮತ್ತೆ ಗದ್ದೆಗೆ ಹೋಗ್ಬೇಕು ಇವಾಗ. ಇವಾಗ ಇಲ್ಲೆಲ್ಲ ಕೆಲಸ ಮುಗಿದಿದೆ. ಮತ್ತೆ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಈಗ ಟಾಟಾ ಬೈ, ಸಿ ಯು.